ಅಬ್ಬಾ ಬರೋಬ್ಬರಿ 18 ವರ್ಷಗಳ ಕಾಯುವಿಕೆಗೆ ಪೂರ್ಣ ವಿರಾಮ. ಹದಿಹರಿಯದ ಸಂಭ್ರಮ, ಕೊನೆಗೂ ಕಪ್ ನಮ್ಮದೇ ಎಂಬ ಉದ್ಘೋಷ. ನಾವು ನಮ್ಮವರು, ನಮ್ಮ ರಾಜ್ಯ, ನಮ್ಮ ದೇಶ ಅಂದ್ರೆ ಅದೇನೋ ಸೆಳೆತ. ಇದೀಗ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿರುವ ಆರ್ಸಿಬಿ ಕಪ್ ಬರೋಬ್ಬರಿ 17 ವರ್ಷಗಳ ನಂತರ ನಮ್ಮ ಪಾಲಾಗಿದೆ. ಆರ್ಸಿಬಿ ಬೆಂಗಳೂರಿಗರ ಭಾವನೆ. ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಅಭಿಮಾನಿಗಳು ಆರ್ಸಿಬಿ ಗೆದ್ರೆ ಪಾನಿಪುರಿ ಫ್ರೀ ಕೊಡ್ತೀವಿ, ಟೀ ಫ್ರೀ ಕೊಡ್ತೀವಿ, ಹೀಗೆ ಅನೇಕ ಆಫರ್ಗಳನ್ನ ಕೊಟ್ಟಿದ್ರು. ಆದ್ರೆ ಇದೇ ರೀತಿ ಇಲ್ಲೊಬ್ಬ ಚಿಕನ್ ಅಂಗಡಿಯವನ ಹೆಸರಿನಲ್ಲಿ 1 ಕೆಜಿ ಚಿಕನ್ಗೆ 1 ಕೆಜಿ ಚಿಕನ್ ಫ್ರೀ ಅಂತ ಸಖತ್ತಾಗಿರೋ ಆಫರ್ನ ಪೋಸ್ಟ್ ಒಂದು ನಿನ್ನೆ ಮಧ್ಯಾಹ್ನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿತ್ತು. ಇದೀಗ ಆರ್ಸಿಬಿ ವಿನ್ ಆಗಿದ್ದೇ ತಡ. ಚಿಕನ್ ಅಂಗಡಿಯವನ ಪೋಸ್ಟರ್ನಲ್ಲಿದ್ದ ಫೋನ್ ನಂಬರ್ಗೆ ಬೆಳಗ್ಗೆಯಿಂದ ಕಾಲ್ ಮೇಲೆ ಕಾಲ್, ಯಾವಾಗ ಎಷ್ಟೊತ್ತಿಗೆ ಆಫರ್ ಅಂತ ಗ್ರಾಹಕರು ಒಂದೇ ಸಮನೆ ಕಾಲ್ ಮಾಡಿ ತಲೆ ತಿಂತಾ ಇದ್ದಾರೆ. ಪಾಪ ಗ್ರಾಹಕರ ಕಾಲ್ ನೋಡಿ ಆಫರ್ ಕೇಳಿದಾಗಲೇ ಚಿಕನ್ ಅಂಗಡಿ ಮಾಲೀಕ ಬೆಚ್ಚಿ ಬಿದ್ದಿದ್ದಾನೆ. ತನ್ನ ಚಿಕನ್ ಅಂಗಡಿ ಹೆಸರಿನಲ್ಲಿ ತನ್ನ ಶತ್ರುಗಳು ಮಾಡಿರೋ ಕಿತಾಪತಿ ಇದು. ತಾನು ಈ ಆಫರ್ ಕೊಟ್ಟೇ ಇಲ್ಲ, ಅದು CSK ಅಭಿಮಾನಿಗಳು ಮಾಡಿರೋ ಕಿತಾಪತಿ. ದಯವಿಟ್ಟು ನಾನು ಈ ಆಫರ್ ಕೊಟ್ಟಿಲ್ಲ, ಬೇಕಿದ್ರೆ 20 ಕೆಜಿ ಚಿಕನ್ ತಗೊಂಡ್ರೆ 1 ಕೆಜಿ ಚಿಕನ್ ಫ್ರೀ ಕೊಡ್ತೇನೆ ಅಂತ ಗ್ರಾಹಕರಿಗೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಇದೇ ರೀತಿ ಕಿರಿಕಿರಿ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಡೋದೇ ಲೇಸು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರ್ಸಿಬಿ ಗೆಲುವಲ್ಲೂ ಅಭಿಮಾನಿಯೊಬ್ಬ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾನೆ.